ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸಲ್ಲಿ ಅಮೋಘ ವರ್ಷ, ದ ಗ್ರೇಟೆಸ್ಟ್ ರೂಲರ್ ಆಫ್ ದ ರಾಷ್ಟ್ರಕೂಟಸ್, ಒನ್ ಆಫ್ ದ ಮೋಸ್ಟ್ ಗ್ರೇಟೆಸ್ಟ್ ಎಂಪರರ್ ಆಫ್ ದ ವರ್ಲ್ಡ್ ಹಿಸ್ಟ್ರಿ, ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠತೆಯನ್ನು ಹೊಂದಿರುವಂಥ ಒಬ್ಬ ರೂಲರ್ ಅಂತಲೇ ಕರಿತೀವಿ. ಇವನು ಲಾಂಗ್ ಟರ್ಮ್ ಅಂದರೆ 814 to 878 CE ಇಂಡಿಯಾದಲ್ಲಿ ಲಾಂಗೆಸ್ಟ್ ರೂಲಿಂಗನ್ನು ಮಾಡಿರುವಂಥ ಲೀಸ್ಟಲ್ಲಿ ಅಮೋಘ ವರ್ಷನೂ ಕೂಡ ಒಬ್ಬ. ಅಂದರೆ ಇವನ ಒಂದು ಸ್ಟ್ರಾಟಜಿಗಳು, ಪೊಲಿಟಿಕಲ್ ಸ್ಟ್ರಾಟಜಿ ಮತ್ತು ಇವನ ಒಂದು ಗ್ರೇಟೆಸ್ಟ್ ಮಿಲಿಟರಿ ಅಚೀವ್ಮೆಂಟ್ಸ್ ಏನಿರುತ್ತೆ, ಅವನ ಗ್ರೇಟೆಸ್ಟ್ ಕಮಾಂಡರ್ ಆಫ್ ದ ಅಮೋಘ ವರ್ಷ ಬಂಕೇಶ, ಈ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಮಾಂಡರ್. ಇವನಿಗೆ ಒಂದು ಪವರ್ಫುಲ್ ಲೀಡಿಂಗನ್ನು ಮಾಡೋದಕ್ಕೆ ಇವನ ಒಂದು ಕಾಂಟ್ರಿಬ್ಯೂಷನ್ ತುಂಬಾ ಒಂದು ಸಕ್ಸಸ್ಸನ್ನು ಕಾಣುವಂಥದ್ದು. ಅಮೋಘ ವರ್ಷ ದ ಗ್ರೇಟೆಸ್ಟ್ ರೂಲರ್. ದ ಸನ್ ಆಫ್ ಗೋವಿಂದ III ಅಮೋಘ ವರ್ಷ ಕೇಮ್ ಟು ಪವರ್ ಇನ್ 814. He was called Sharva. He was a minor when you took over the Karka. He was the administration of the few years, 814 to 821. Amogha Varsha is considered the greatest among Rashtrakuta kings. He was a cultural achievements or the greater than his military achievements. ಇವನ ಎಲ್ಲ ಒಂದು ರೋಲಲ್ಲೂ ಕೂಡ ಸಕ್ಸಸ್ಫುಲ್ ಆಗಿರುವಂಥವನು ಅಮೋಘ ವರ್ಷ. ಇವನು ಮೂರನೇ ಗೋವಿಂದನ ಮಗ. ಈತ ಕರ್ಕ ಏನಿದ್ದಾನೆ, ಇವನ ಮೈನರ್ ಆಗಿರೋದ್ರಿಂದ ಅಧಿಕಾರವನ್ನು ಈತನೇ ನಡೆಸ್ಕೊಳ್ತಾನೆ. ಎಲ್ಲಿವರೆಗೂ ಅಂದರೆ 21ವರೆಗೂ ಕೂಡ, 821ವರೆಗೂ ಕೂಡ ತನ್ನ ಚಿಕ್ಕಪ್ಪ ಅಧಿಕಾರವನ್ನು ನೋಡ್ಕೊಳ್ಳಲಾಗತ್ತೆ. ಇವನ ಅಚೀವ್ಮೆಂಟ್ಸ್, ಇವನ ಸಾಧನೆಗಳೇನು? ಫಸ್ಟ್ ಮಿಲಿಟರಿ ಆ್ಯಂಡ್ ಅದರ್ ಅಚೀವ್ಮೆಂಟ್ಸ್ಗಳನ್ನು ಇದರಲ್ಲಿ ನಾವು ನೋಡ್ತೀವಿ. ಅಮೋಘ ವರ್ಷ ಡಿಫಿಟೆಡ್ ದ ವೆಂಗಿ ಚಾಲುಕ್ಯಾಸ್, ಗಂಗಾ, ವಿಜಯಾದಿತ್ಯ II ಅಟ್ ದ ವಿಂಗವಳ್ಳಿ ಇನ್ 830 CE and forced him the Terror Road. The northern part of the Ganga Empire were under the control of the Bankesha, the commander of Amogha Varsha. Bankesha ನಾರ್ತ್ ಕ್ಯಾಂಪೈನ್ ಅಥವಾ ನಾರ್ತ್ ಕಾನ್ಕ್ವೆಸ್ಟಲ್ಲಿ ಸಕ್ಸಸ್ಫುಲ್ ಆಗಿರುವಂಥ ಒಬ್ಬ ಕಮಾಂಡರ್ ಅಂತಲೇ ಇವನನ್ನು ಕರೆಯಲಾಗುತ್ತೆ. ಸೊ ದ ಗಂಗಾ ಕಿಂಗ್ ರಾಚಮಲ್ಲ ಚಿಲ್ ಟು ದ ಕಾನ್ಕ್ವೈರ್ ದೀಸ್ ಪ್ಲೇಸಸ್. He was not successful. Bankesha had his influence still ಕೈದಾಳ ನಿಯರ್ ತುಮಕೂರು. ಕೈದಾಳ ಅಂತ ಏನಿದೆ, ಇದು ಒಂದು ಸ್ಮಾಲ್ ಅಥವಾ ಒಂದು ಮಿಡಿವಲ್ ಪೀರಿಯಡಲ್ಲಿ ಪಾಪ್ಯುಲಾರಿಟಿಯನ್ನು ಹೊಂದಿರುವಂಥ ಒಂದು ಸಂಸ್ಥಾನ ಅಂತಲೇ ಇದನ್ನು ಕರೆಯಲಾಗುತ್ತೆ, ಕೈದಾಳವನ್ನು. ನೆಕ್ಸ್ಟ್ ಒನ್ ನೀತಿಮಾರ್ಗ ಯರಯಂಗ was came to power at the Rachmala, defeated the Amogha Varsha in the Rajamudi battle in 855 CE near ಕೋಲಾರ. ಇಲ್ಲಿ ಒಂದು ಸಕ್ಸಸ್ಸನ್ನು ಕಾಣಲಾಗುತ್ತೆ. ಅಮೋಘ ವರ್ಷ ಗೇವ್ ಅಪ್ ಟು ಕಾಂಪ್ಲಿಕೇಟ್ ವಿತ್ ಗಂಗಾ ಅದರ್ ಕಿಂಗ್ಸ್ ದ ಡೆವಲಪ್ಮೆಂಟ್ ಮ್ಯಾಟ್ರಿಮೋನಿಯಲ್ ಅಲಯನ್ಸ್. ಒಂದು ಸಿಂಪಲ್ ಇಲ್ಲಿ ಮ್ಯಾಟ್ರಿಮನಿ ಅಲಯನ್ಸನ್ನು ಹೊಂದಿರೋದ್ರಿಂದಲೇ ಅಮೋಘ ವರ್ಷ ಲಾಂಗ್ ಟರ್ಮ್, ಯಾಕೆಂದರೆ ನಿಯರೆಸ್ಟು ಇವರನ್ನು ಸಕ್ಸಸ್ಫುಲ್ಲಾಗಿ ರೂಲಿಂಗನ್ನು ಮಾಡೋದಕ್ಕೆ ಒಂದು ರಿಲೇಷನ್ಶಿಪ್ಪನ್ನು ಬೆಳೆಸಿದ್ರೆ ಈಸಿಯಾಗಿ ರೂಲಿಂಗನ್ನು ಮಾಡ್ಬೋದು ಅನ್ನೋ ಒಂದು ಥಾಟ್ಸ್ ಇವನ ಒಂದು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಮ್ಯಾಟ್ರಿಮನಿ ಅಲಯನ್ಸ್. ಒಬ್ಬಳು
ಮಗಳನ್ನು, ಇಬ್ಬರು ಮಗಳನ್ನು ಎರಡು ಸಂಸ್ಥಾನಕ್ಕೆ ಅಥವಾ ಎರಡು ಡೈನಾಸ್ಟಿಗಳಿಗೆ ಕೊಟ್ಟು ವಿವಾಹವನ್ನು ಮಾಡಿ ಒಂದು ಮ್ಯಾಟ್ರಿಮನಿ ಅಲಿಯನ್ಸನ್ನು ಮಾಡಿಕೊಳ್ಳಾಗುತ್ತೆ. ಈ ಗೇವ್ ಈಸ್ ಡಾಟರ್ ಚಂದ್ರಲಬ್ಬೆ ಇನ್ ಮ್ಯಾರಿಡ್ ಟು ಗಂಗಾ ಬೂತ್ಗ ಸನ್ ಆಫ್ ಯರೇಂಗ. ಶೀಲಾ ಮಹಾದೇವಿ was the married Vishnuvardhana, the son of the Vijayaditya of Vingi. Another daughter, Sanka, was married to Nandivarman III to the Pallava rulers of Kanchi. Maximum ಈತ ಎಂಟೈರ್ ನಿಯರೆಸ್ಟ್ ಡೈನಾಸ್ಟಿಗಳೊಂದಿಗೆ ಮ್ಯಾಟ್ರಿಮನಿ ಅಲಿಯನ್ಸನ್ನೇ ಬಳಸ್ಕೊಳ್ತಾನೆ. ನೆಕ್ಸ್ಟ್ ಒನ್, ಶಿರೂರು ಇನ್ಸ್ಕ್ರಿಪ್ಷನ್ಸ್. ನೀಲಗುಂದ ಒಂದು ಶಿರೂರುಗಳು ಸ್ಟಿಲ್ ಟೆಲ್ಯೂಸ್ ದ ಅಮೋಘ ವರ್ಷ ವಾಸ್ ದ ರೆಸ್ಪೆಕ್ಟೆಡ್ ಬೈ ದ ರೂಲರ್ಸ್ ಆಫ್ ಹಂಗ, ವಂಗ, ಮಗಧ, ಮಾಳ್ವ, ವೆಂಗಿ ಆ್ಯಂಡ್ ನೈಬರಿಂಗ್ ಸ್ಟೇಟ್ಸ್ ಅಂತ ಏನು ಕರಿತೀವಿ ಅಷ್ಟು ಪ್ಲೇಸಸ್ಗಳನ್ನು ಇವನ ಒಂದು ಗ್ರೇಟೆಸ್ಟ್ ಇನ್ಸ್ಕ್ರಿಪ್ಷನ್ ಶಿರೂರು ಇನ್ಸ್ಕ್ರಿಪ್ಷನ್ಸ್ನ ಮೂಲಕ ನಮಗೆ ಒಂದು ಇದನ್ನು ಇನ್ಫಾರ್ಮೇಷನನ್ನು ತಿಳಿಸಲಾಗುತ್ತೆ. ಡ್ಯೂರಿಂಗ್ ಈಸ್ ಲಾಸ್ಟ್ ಡೇಸ್ ಅಮೋಘ ವರ್ಷ ಹ್ಯಾಡ್ ದ ಫೋರ್ಸ್ ದ ರಿಬಿಲಿಯನ್ ಆಫ್ ದ ಯುವರಾಜ ಕೃಷ್ಣ. ದ ಕಮಾಂಡರ್ ಬಂಕೇಶ ಫೇಸ್ಡ್ ದಿಸ್ ರಿಬಿಲಿಯನ್ ಆಫ್ ದ ಮೇಡ್ ದ ಕೃಷ್ಣ. ಇಲ್ಲಿ ಇವನ ಕೊನೆಯ ದಿನಗಳು ತುಂಬಾ ಅಷ್ಟು ಸುಖಕರ ಆಗಿರೋದಿಲ್ಲ. ಈತನ ಮಗನಾದ ಕೃಷ್ಣನೇ ಅಮೋಘ ವರ್ಷನ ವಿರುದ್ಧವಾಗಿ ಹೋರಾಟಕ್ಕೆ ಅಥವಾ ಅವನ ಅಧಿಕಾರಕ್ಕಾಗಿ ದಂಗೆ ಹೇಳಲಾಗುತ್ತೆ. ಇದರಿಂದ ಯಶಸ್ವಿಯಾಗಿ ಇದನ್ನು ಹತ್ತಿಕ್ಕಿದಂಥ ಗ್ರೇಟೆಸ್ಟ್ ಕಮಾಂಡರ್ ಅಂತ ಏನು ಕರಿತೀವಿ ನಾವು, ಇವನಿಗೆ ಬಲಗೈ ಅಂತಲೇ ಕರಿತೀವಿ. ಯಾರನ್ನು? ಬಂಕೇಶ. ಬಂಕೇಶ ಇದನ್ನು ಕಂಪ್ಲೀಟ್ಲಿ ಅದನ್ನು ಹತ್ತಿಕ್ಕಿ ಇಬ್ಬರನ್ನು ಕೂಡ ರಾಜಿಯನ್ನು ಮಾಡಲಾಗುತ್ತೆ. ಅದಕ್ಕೋಸ್ಕರನೇ ಅವತನ್ನು ಸಪ್ರೇಟ್ ಆದ ಒಬ್ಬ ಗವರ್ನರ್ ಆಗಿ ಸೆಲೆಕ್ಟನ್ನು ಮಾಡಲಾಗುತ್ತೆ. ಬನವಾಸಿಯ ಗವರ್ನರ್ ಆಗಿ ಎಲೆಕ್ಟನ್ನು ಮಾಡಲಾಗುತ್ತೆ ಕೃಷ್ಣನಿಗೆ ಅಧಿಕಾರವನ್ನು ಕೊಟ್ಟು. ಇದು ಒಂದು ಮೆಮೊರಬಲ್ ಅಂತಲೇ ಕರಿತೀವಿ. ಅದಕ್ಕೋಸ್ಕರನೇ ಅವನ ಒಂದು ಲಾಸ್ಟ್ ಡೇನಲ್ಲಿ ಬಂಕೇಶಪುರ ಅಂತಲೇ ಹೊಸ ಒಂದು ನಗರವನ್ನು ಅಮೋಘ ವರ್ಷ ನಿರ್ಮಾಣವನ್ನು ಮಾಡ್ತಾನೆ. ಅಷ್ಟು ಇಬ್ಬರಲ್ಲೂ ಕೂಡ ಒಂದು ಫ್ರೆಂಡ್ಲಿ ನೇಚರನ್ನು ನಾವು ಕಾಣ್ತೀವಿ ಬಂಕೇಶ ಮತ್ತು ಅಮೋಘ ವರ್ಷನ ಒಂದು ನಡುವೆ. ಅಮೋಘ ವರ್ಷ ವಾಸ್ ಟಾಲರೆಂಟ್ ಟು ಆಲ್ ರಿಲಿಜನ್ಸ್, ಸ್ಪೇಸ್ ಲಿವಿಂಗ್ ದ ಸ್ಕಾಲರ್ಸ್ ಹಿಮ್ಸೆಲ್ಫ್. ಸಂಜನಾ ಇನ್ಸ್ಕ್ರಿಪ್ಷನ್ಸ್ says that he cut off his left thumb as a sacrifice to Kolhapura ಮಹಾಲಕ್ಷ್ಮಿ ಇಲ್ಲಿ ಕೊಲ್ಲಾಪುರದ ಒಂದು ಮಹಾಲಕ್ಷ್ಮಿಗೆ ತನ್ನ ಜನರ ಒಂದು ಹಿತಕ್ಕಾಗಿ ತನ್ನ ಹೆಬ್ಬೆರಳನ್ನೇ ನೀಡಿದ ಅನ್ನೋದು ಇಲ್ಲಿ ತಿಳಿದು ಬರುತ್ತೆ. ಇದರಿಂದ ಇದನಿಗೆ ಗೊತ್ತಾಗುತ್ತೆ ತುಂಬಾ ಒಂದು ಒಳ್ಳೆಯ ಇಂಡಿಯನ್ ಒಂದು ಕಲ್ಚರನ್ನು ಹೊಂದಿರುವಂಥ ರೂಲರ್ಸ್ ಅಂತಲೇ ನಾವು ಇವನನ್ನು ಕನ್ಸಿಡರೇಷನ್ನ ಮಾಡಲಾಗುತ್ತೆ. ಈತನ ಆಸ್ಥಾನದಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಪೊಯಿಟ್ಸ್ಗಳನ್ನು ಕೂಡ ನಾವು ನೋಡ್ತೀವಿ. ಇದು ಈತನ ಗ್ರೇಟೆಸ್ಟ್ ಶ್ರೀ ವಿಜಯ ಕವಿರಾಜ ಮಾರ್ಗ, ಒನ್ ಆಫ್ ದ ಗ್ರೇಟೆಸ್ಟ್ ದ ಫಸ್ಟ್ ಕನ್ನಡ ವರ್ಕ್ ಅಂತಲೇ ಇದನ್ನು ಕರಿತೀವಿ. ಕವಿರಾಜ ಮಾರ್ಗ ಇಸ್ ಆಫ್ ದ ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟ್ರಿ. ಕರ್ನಾಟಕದ ಒಂದು ಎಲೆಯನ್ನು ತಿಳಿಸುವಂಥ ದ ಫೇಮಸ್ ವರ್ಕ್ ಅಂತಲೇ ಇದನ್ನು ಕರಿತೀವಿ. ಈತನ ಆಸ್ಥಾನದ ಒಬ್ಬ ಪ್ರಸಿದ್ಧವಾದ ಕವಿ ಅಂತಲೂ ಈತನನ್ನು ಕರೆಯಲಾಗುತ್ತೆ. ಪ್ರಶ್ನೋತ್ತರ ರತ್ನಮಾಲಾ ಅನ್ನುವ ಒಂದು ಗ್ರೇಟೆಸ್ಟ್ ಸಾಂಸ್ಕ್ರಿಟ್ ವರ್ಕನ್ನು ರಚಿಸಲಾಗುತ್ತೆ ಅಮೋಘ ವರ್ಷನು ವಾಸ್ ಎ ಪೊಯೆಟ್ ಹಿಮ್ಸೆಲ್ಫ್, ಎ ಪೊಯೆಟ್. ಈ ರೋಟ್ ಪ್ರಶ್ನೋತ್ತರ ರತ್ನಮಾಲಾ ಇನ್ ಸ್ಯಾನ್ಸ್ಕ್ರಿಟ್ನಲ್ಲಿ ಈತ ರಚಿಸಲಾಗುತ್ತೆ. ಅದರ ಜೊತೆಗೆ ಇನ್ನೂ ಅನೇಕ ಪೊಯೆಟ್ಸ್ಗಳನ್ನು ಅಥವಾ ಇವನ ಒಂದು ಗ್ರೇಟೆಸ್ಟ್ ಅಚೀವ್ಮೆಂಟ್ಸ್ಗಳನ್ನು ನಾವು ನೋಡೋದಾಗುತ್ತೆ. ಇವನ ಒಂದು ಅರಬ್ ಟ್ರಾವೆಲರ್ ಸುಲೈಮಾನ್, ಈ ವಾಸ್ ದ ಅರಬ್ ಟ್ರಾವೆಲರ್, ವಿಸಿಟೆಡ್ ಇಸ್ ಕ್ಯಾಪಿಟಲ್ ಇನ್ 851 CE. He say that the
ರಾಷ್ಟ್ರಕೂಟ ಎಂಪೈರ್ ಇನ್ ಒನ್ ಆಫ್ ದ 4 ಗ್ರೇಟೆಸ್ಟ್ ಎಂಪೈರ್ ಆಫ್ ದ ವರ್ಲ್ಡ್. ಪ್ರಪಂಚದ 4 ಗ್ರೇಟೆಸ್ಟ್ ಎಂಪರರಲ್ಲಿ ಅಮೋಘ ವರ್ಷನೂ ಕೂಡ ಒಬ್ಬ. 4 ಜನ ಯಾರು ಅಂತ ಹೇಳಿದ್ರೆ ಇಲ್ಲಿ ಚೀನಾ, ಕಾನ್ಸ್ಟಂಟಿನೋಪಲ್, ಬಾಗ್ದಾದ್, ಈ 3 ಒಂದು ವರ್ಲ್ಡ್ನ ಗ್ರೇಟೆಸ್ಟ್ ಇವುಗಳಿಗೆ ಹೋಲಿಸಲಾಗಿದೆ. ಚೀನಾ, ಕಾನ್ಸ್ಟಂಟಿನೋಪಲ್, ಬಾಗ್ದಾದ್ ಗ್ರೇಟೆಸ್ಟ್ ಎಂಪರರ್ ಏನು ರೂಲ್ ಮಾಡ್ತಿರ್ತಾರೆ ಆ ಒಂದು ಇದಕ್ಕೆ ಇವನನ್ನು ಹೋಲಿಕೆಯನ್ನು ಮಾಡಲಾಗಿದೆ. ಅಮೋಘ ವರ್ಷ ಹ್ಯಾಸ್ ಟೈಟಲ್ಸ್ ಲೈಕ್ ಅತಿಶಯಧವಳ, ನಿರುಪತುಂಗ, ವೀರನಾರಾಯಣ, ಶ್ರೀವಲ್ಲಭ, ರತ್ನಮಾರ್ತಾಂಡ. ದ ಗ್ರೇಟೆಸ್ಟ್ ಟೈಟಲ್ಸ್, ಇವನ ಬಿರುದುಗಳು ಕೂಡ ಈತನಿಗೆ ಇತ್ತು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಇದರಿಂದ ನಾವು ಅಮೋಘ ವರ್ಷನ ಬಗ್ಗೆ, ಗಂಗಾ ಒಂದು ಅವನ ಇನ್ಷಿಯಲ್ ವೆಂಗಿ ಚಾಲುಕ್ಯರೊಂದಿಗೆ ಜೀವನ ಗಳಿಸ್ತಾನೆ. ಗಂಗಾ ಒಂದು ಡೈನಾಸ್ಟಿಯೊಂದಿಗೆ ಕಂಟಿನ್ಯೂಸ್ ವಾರ್ಗಳನ್ನು ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರನೇ ಇವನು ಒಂದು ಮ್ಯಾಟ್ರಿಮನಿ ಅಲಯನ್ಸನ್ನು ಕೊಡ್ತಾನೆ. ಒಬ್ಬ ಚಂದ್ರಲಭ್ಯೆ ಅನ್ನೋರನ್ನ ಇಲ್ಲಿ ಈತನಿಗೆ ಭೂತಕನಿಗೆ ಕೊಡಲಾಗುತ್ತೆ. ಶೀಲಾ ಮಹಾದೇವಿ ಅನ್ನೋರನ್ನು ವಿಷ್ಣುವರ್ಧನ, ಮತ್ತು ಮತ್ತೊಬ್ಬ ವಿಜಯ ಆಫ್ ದ ವೆಂಗಿ, ವಿಜಯಾದಿತ್ಯ ಆಫ್ ದ ವೆಂಗಿ ಈತನಿಗೆ ಸಂಕ ಅನ್ನೋಳಿಗೆ ನಂದಿವರ್ಮ III ಅವನಿಗೆ ಕೊಟ್ಟು ವಿವಾಹವನ್ನು ಮಾಡಲಾಗುತ್ತೆ. ಇಲ್ಲಿ ಪಲ್ಲವ, ಗಂಗಾ ಒಂದು ಡೈನಾಸ್ಟಿ ರೂಲರ್ಸ್ ಏನಿರ್ತಾರೆ ಅಷ್ಟೂ ಜನರಿಗೆ ಒಂದಿಗೆ ಮ್ಯಾಟ್ರಿಮನಿ ಅಲಯನ್ಸನ್ನು, ವೈವಾಹಿಕವಾದ ಒಂದು ಸಂಬಂಧವನ್ನು, ರಿಲೇಷನ್ಶಿಪ್ಪನ್ನು ಪಡ್ಕೊಳ್ಳೋದ್ರಿಂದ ಇವನು ಲಾಂಗ್ ಟರ್ಮ್ ರೂಲಿಂಗನ್ನು ಮಾಡ್ತಾನೆ ಇಂಡಿಯಾದಲ್ಲಿ, ಅಥವಾ ಏನು ರಾಷ್ಟ್ರಕೂಟರಲ್ಲೇ ಗ್ರೇಟೆಸ್ಟ್ ರೂಲರ್. ಹಾಗೆ ಒಂದು ಇಂಡಿಯನ್ ಕಲ್ಚರ್ ಇದಕ್ಕೆ ತುಂಬಾ ರಿಲೇಟೆಡ್ ಆಗಿರುವಂಥ ಒಬ್ಬ ಗ್ರೇಟೆಸ್ಟ್ ರೂಲರ್ ಅಂತ ಇವನನ್ನು ಕರೆಯಲಾಗುತ್ತೆ. ಥ್ಯಾಂಕ್ ಯು.